ಇವತ್ತು ಕೇಂದ್ರ ಸರ್ಕಾರದ ಬಜೆಟನ್ನು ವಿತ್ತ ಮಂತ್ರಿಗಳಾದಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಪ್ರೆಸೆಂಟ್ ಮಾಡಿದ್ದಾರೆ. ಬಹುಶಃ ಭಾಳ ಒಂದು ನಿರೀಕ್ಷೆ ಈ ಬಜೆಟ್ನಲ್ಲಿ, ವಿಶೇಷವಾಗಿ ಜನಸಾಮಾನ್ಯರು, ಮಧ್ಯಮ ವರ್ಗದವರು ನಮಗೇನಾದರೂ ಕೂಡ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಇನ್ಕ್ರೀಸ್ ಆಗುತ್ತೆ, ನಮಗೆ ಅದರಿಂದ ಏನು ಇವತ್ತು ಎಲ್ಲವೂ ಕೂಡ ದಿನನಿತ್ಯ ಬಳಸುವಂಥ ಪದಾರ್ಥಗಳು ಎಲ್ಲವೂ ಕೂಡ ಇವತ್ತು ತುಟ್ಟಿಯಾಗಿದ್ದಾವೆ ಅಂತ ಹೇಳ್ಕೊಂಡು ಏನು ನಿರೀಕ್ಷೆಯನ್ನು ಇಟ್ಟಿದ್ರು, ಅದು ಸಂಪೂರ್ಣವಾಗಿ ಇವತ್ತೊಂದು ದಿವಸ ಆ ನಿರೀಕ್ಷೆ ಹುಸಿಯಾಗಿದೆ. ಅದೇ 0 to 4 lakhs ಇರುವಂಥದ್ದು ಏನು ನಿಲ್ ಇನ್ಕಮ್ ಟ್ಯಾಕ್ಸು ಮುಂದುವರೆದಿದೆ ಹೊರತು ಅದನ್ನು 10 ರಿಂದ 15 ಲಕ್ಷಕ್ಕೆ ಇವತ್ತು ಸಹ ಏರಿಸ್ತಾರಂತೇನು ಎಲ್ಲರೂ ಆಶಯವನ್ನು ಇಟ್ಕೊಂಡಿದ್ರು, ಅದೆಲ್ಲವೂ ಕೂಡ ಹುಸಿಯಾಗಿದೆ. ಮತ್ತು ಇವತ್ತು ತಮ್ಗೆ ಗೊತ್ತಿದೆ, ಜಾಗತಿಕ ಮಟ್ಟದಲ್ಲಿ ವಿಶೇಷವಾಗಿ ಡಾಲರ್ ಮುಂದೆ ನಮ್ಮ ರೂಪಾಯಿ ಭಾಳಷ್ಟು ಕುಸಿದು ಇವತ್ತು 92 ರೂಪಾಯಿಯಷ್ಟುವರೆಗೆ ಬಂದಿದೆ. ಇದೇ ನರೇಂದ್ರ ಮೋದಿಯವರು ಹಿಂದೆ ವಿರೋಧ ಪಕ್ಷದಾಗಿದ್ದಾಗ, ಮುಖ್ಯಮಂತ್ರಿಗಳಾಗಿದ್ದಾಗ 2013-14 ಮುಂಚೆ ಮನಮೋಹನ್ ಸಿಂಗ್ ಅವ್ರ ಸಮಯದಲ್ಲಿ 48-52 ಆದರೆ ಡಾಲರ್ ರೇಟ್ ಇಷ್ಟಾಗಿದೆ, ಏನು ಇದೆಲ್ಲನೂ ಅಂಥೇಳಿ ಇವತ್ತು ದಿವಸ ಪ್ರಶ್ನೆ ಮಾಡ್ತಿದ್ರು. 2 ಪಟ್ಟು ಇವತ್ತು ದಿವಸ ಆಗಿದೆ. ಮತ್ತು ತಮ್ಗೆ ಗೊತ್ತಿದೆ, ಸಾಲ ಮತ್ತಿದು ಬಾರೋವಿಂಗ್ಸು ಯಥಾಸ್ಥಿತಿ ಹೆಚ್ಚಿಗೆ ಹೋಗಿದೆ. ಇವತ್ತು ಪರ್ ಕ್ಯಾಪಿಟಾ GDP ನೋಡಿದ್ರು ಕೂಡ ನಾವು 136ರಿಂದ 146ನೇ ಸ್ಥಾನದವರೆಗೆ ಇದ್ದೀವಿ. ಒಂದು ಕಡೆ ನಾವು ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಆಗ್ತಾ ಇದ್ದೀವಿ, $5 ಟ್ರಿಲಿಯನ್ ಹೋಗ್ತಾ ಇದ್ದೀವಿ ಅಂತ ಹೇಳ್ತಿದ್ವಿ. ಇನ್ನು ವಿಕಸಿತ ಭಾರತ 2047ರಲ್ಲಿ ನಾವು 10 ಟ್ರಿಲಿಯನ್ ಆಗ್ತೀವಿ, ಎಲ್ಲವೂ ಕೂಡ ಘೋಷಣೆಗಳಾಗಿ ಉಳಿದಿದ್ದಾವೆ. ಅದರ ಪ್ರಯೋಜನ ಇವತ್ತು ಸಹ ಯಾರಿಗೂ ಕೂಡ ಆಗ್ತಾ ಇಲ್ಲ. ಈ ಬಜೆಟ್ನಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕಕ್ಕೆ ಬಹುದೊಡ್ಡ ಒಂದು ಅನ್ಯಾಯ ಅಂದರೆ, ಏನು ಇವತ್ತು ರೈಲ್ ಕಾರಿಡಾರ್ಸನ್ನು ಅನೌನ್ಸ್ ಮಾಡಿದ್ದಾರೆ, ಆ ಕಾರಿಡಾರ್ಸ್ನಲ್ಲಿ ಪ್ರಮುಖವಾಗಿ ಉತ್ತರ ಕರ್ನಾಟಕ, ಅದು ಪ್ರಹ್ಲಾದ್ ಜೋಶಿ ಅವರು ಇದ್ಕೊಂಡು ಪುಣೆ ಟು ಬ್ಯಾಂಗ್ಳೂರ್ ಏನಿದೆ, ಪುನಾ ಮತ್ತು ಮುಂಬೈ ಆಗಿದೆ, ಪುನಾ ಟು ಹೈದರಾಬಾದ್ ಆಗಿದೆ. ಆದರೆ ಪುಣೆ ಮುಂಬೈ ಏನಿದೆ ಇದು ಪ್ರಮುಖವಾಗಿರುವಂಥದ್ದು. ವಿಶೇಷವಾಗಿ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಎಲ್ಲವನ್ನು ಕೂಡ ಕವರ್ ಆಗುವಂಥದ್ದು. ಬಹಳ ದೊಡ್ಡ ಅನ್ಯಾಯವನ್ನು ಇವತ್ತು ಕೇಂದ್ರ ಸರ್ಕಾರ, ಮೋದಿಯವರ ಸರ್ಕಾರ, ನಿರ್ಮಲಾ ಸೀತಾರಾಮನ್ ಅವರು ದಿವಸ ನಮ್ಮ ರಾಜ್ಯಕ್ಕೆ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಮತ್ತು ಬೆಂಗಳೂರುವರೆಗೆ ಇವತ್ತು ದಿವಸ ತಲುಪುವಂಥದ್ದು ಭಾಳ ದೊಡ್ಡ ಒಂದು ಎಕಾನಮಿಕ್ ಕಾರಿಡಾರ್ ಇತ್ತು. ಇದು ಕೇವಲ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಭಾರತ ದೇಶದ ಒಂದು ಪ್ರಮುಖವಾದಂಥ ಕಾರಿಡಾರ್ ಇದು. ನಾವು ಭಾಳ ನಿರೀಕ್ಷೆಯನ್ನು ಹೊಂದಿದ್ದೀವಿ. ಹಿಂದೆ ಪುಣೆ ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ವೇ ಬಗ್ಗೆ ಮಾತನಾಡ್ತಿದ್ದು, ಅದು ಕೂಡ ನನಗುದ್ದಿಗೆ ಬಿದ್ದಿದೆ. ಈಗ ಈ ಕಾರಿಡಾರ್ನ ನೋಡಿದಾಗ, ರೈಲ್ವೆ ಕಾರಿಡಾರ್ನ ಅನೌನ್ಸ್ ಏನು ಮಾಡಿದ್ದಾರೆ, 7 ಕಾರಿಡಾರ್ನಲ್ಲಿ ಪುಣೆ ಬೆಂಗಳೂರು ಕಾರಿಡಾರ್ ಇವತ್ತು ದಿವಸ ಆಗಿದೆ. ಇನ್ನು ಯಾವ ಮುಖ ಹೊತ್ತು ಇವತ್ತು ದಿವಸ ಪ್ರಹ್ಲಾದ್ ಜೋಶಿಯವರು, ಸೋಮಣ್ಣ ಅವರು ಇವತ್ತು ನಮ್ಮ ರಾಜ್ಯಕ್ಕೆ ಬಂದು ಜನರನ್ನ ಮುಖ ತೋರಿಸ್ತಾರೆ ಅನ್ನೋದು ನಾವು ಆಶ್ಚರ್ಯ ಪಡಬೇಕಾಗಿದೆ, ಕಾಣಬೇಕಾಗಿದೆ ಇವತ್ತು ದಿವಸ. ಇನ್ನು ಇಂಡಸ್ಟ್ರಿ ವಿಚಾರ ಬಂದಾಗ, ಸೆಮಿ ಕಂಡಕ್ಟರು ಎಲೆಕ್ಟ್ರಾನಿಕ್ಗೆ 23,000 ಕೋಟಿಯಿಂದ 40,000 ಕೋಟಿಗೆ ಹೆಚ್ಚಿಸಿದ್ದಾರೆ. ಅದು ಸೆಮಿ ಕಂಡಕ್ಟರ್, ಇದನ್ನು ನಾ ಹಿಂದೆನೂ ಕೂಡ ಪದೇ ನಿಮ್ಗೆ ಹೇಳ್ಕೊಟ್ಟು ಬಂದಿದ್ದೀನಿ. ಅಲ್ಲಿ ಇವತ್ತು
ಕಾಂಗ್ರೆಸ್ ಆಡಳಿತ ರಾಜ್ಯಗಳು, BJP ಆಡಳಿತ ರಾಜ್ಯಗಳು ಅಂಥೇಳಿ ಏನು ಭೇದವನ್ನು ಮಾಡ್ತಾ ಇದ್ದಾರೆ. ನಾನು ಈಗಾಗಲೇ ಹೇಳಿದ್ದೀನಿ, 2-3 ಕಂಪ್ನೀಸು ಇವತ್ತು ನಮ್ಮಲ್ಲಿ ಬಂದು ಸೆಮಿ ಕಂಡಕ್ಟರ್ಗೆ ಸ್ಥಾಪನೆ ಮಾಡಬೇಕು ಅಂತ ಇಚ್ಛೆ ವ್ಯಕ್ತಪಡಿಸಿದರು. ಅಂದರೆ ಕೇಂದ್ರ ಸರ್ಕಾರದ ಏನು ಇನ್ಸೆಂಟಿವ್ಸ್ ಇದೆ, ರಿಯಾಯಿತಿ ಸಲುವಾಗಿ ಡೆಲ್ಲಿಗೆ ಹೋದಾಗ ಅವ್ರನ್ನ BJP ರಾಜ್ಯಗಳವರೆಗೆ ಅವ್ರನ್ನ ಡೈವರ್ಟ್ ಮಾಡುವಂಥದ್ದಾಯಿತು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೇಶದ ಹಿತದಿಂದ ಇವತ್ತು ಕಾಂಗ್ರೆಸ್ ರಾಜ್ಯ, BJP ರಾಜ್ಯ ಅಂಥೇಳಿ ಏನು ಬೇರ್ಪಡಿಸ್ತಾ ಇದ್ದಾರೆ, ಇದು ಭಾಳ ಆತಂಕಕಾರಿಯಾಗಿದ್ದಂಥದ್ದು. ಇವತ್ತು 23ರಿಂದ 40 ಸಾವಿರಗೆ ಏರಿಸಿದ್ದಾರೆ ಸೆಮಿ ಕಂಡಕ್ಟರ್, ಸ್ವಾಗತ ಮಾಡ್ತೀನಿ. ಆದರೆ ಇವರು ಏನು ರಾಜ್ಯಗಳ ಮೇಲೆ ಇವತ್ತೊಂದು ದಿವಸ ಕಾಂಗ್ರೆಸ್ಸು ಮತ್ತು BJP ಆಡಳಿತ ರಾಜ್ಯಗಳು ಮಾಡ್ತಾರೆ, ಅದು ಭಾಳ ಅನ್ಯಾಯ ಮಾಡುವಂಥದ್ದು. ಅದರಲ್ಲಿ ವಿಶೇಷವಾಗಿ ಆ ಇಂಡಸ್ಟ್ರೀಸ್ ಇಲ್ಲಿ ಒಲವು ತೋರಿಸಿದಾಗ ಅವ್ರನ್ನ ಬೇರೆ ಕಡೆ ಡೈವರ್ಟ್ ಮಾಡುವಂಥದ್ದು ಭಾಳ ದೊಡ್ಡ ಅನ್ಯಾಯ. ಅದು ಇವತ್ತು ಇನ್ನು ಉಳಿದಂಥ ವಿಚಾರ, ಕೆಲವು ಕ್ಯಾನ್ಸರ್ ಮತ್ತು ಇನ್ನುಳಿದ ಸುಮಾರು 17 ಔಷಧಿಗಳನ್ನ ಇವತ್ತೊಂದು ದಿವಸ ಕಡಿಮೆ ಮಾಡೋದನ್ನು ಸ್ವಾಗತ ಮಾಡ್ತೀನಿ ನಾನು. ಅದು ಆಗಬೇಕಾಗಿದ್ದಂಥದ್ದು. ಕ್ಯಾನ್ಸರು ಮತ್ತು ಇನ್ನಿತರ ಕಿಡ್ನಿ, ಡಯಾಬಿಟಿಕ್ಕು ಡ್ರಗ್ಸ್ ಏನಿದ್ದಾವೆ, ಆ ಡ್ರಗ್ಸ್ ಸಿಗೋದು ಕಡಿಮೆ ಮಾಡಿದ್ರೆ ಸ್ವಾಗತ ಮಾಡ್ತೀನಿ. ಎಲ್ಲವನ್ನ ಟೀಕೆ ಮಾಡ್ತಾಯಿಲ್ಲ. ಆದರೆ ಪ್ರಮುಖವಾಗಿ ಇವತ್ತೊಂದು ದಿವಸ ಮತ್ತು ಇನ್ನೊಂದು, ನಮ್ಮ ಕ್ವಿನ್ ಸಿಟಿ ಮಾಡೆಲ್, ಬಹುಶಃ ಕ್ವಿನ್ ಸಿಟಿ ಮಾಡೆಲನ್ನು ನಾವು ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ನಾವೇ ಪ್ರಾರಂಭ ಮಾಡಿದ್ದು. ಫಾರಿನ್ ಯೂನಿವರ್ಸಿಟೀಸ್ ಬರಬೇಕು ಅಂಥೇಳಿ ಅದನ್ನು ಈಗ ಎಲ್ಲರೂ ಕೂಡ ಬೇರೆ ರಾಜ್ಯಗಳು ಮಾಡ್ತಾ ಇದ್ದಾರೆ, ತಪ್ಪೇನಿಲ್ಲ ಅದರಲ್ಲಿ. ಈಗ ಫಾರಿನ್ ಯೂನಿವರ್ಸಿಟೀಸ್ ಬರಬೇಕು ಅಂಥೇಳಿ ಚಂದ್ರಬಾಬು ನಾಯ್ಡು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಕೆಲವೊಂದು ಅಲ್ಲಿಗೂ ಬಂದಿದ್ದಾರೆ, ಮಹಾರಾಷ್ಟ್ರ ಮುಖ್ಯಮಂತ್ರಿ ಫಡ್ನವೀಸ್ ಮಾಡಿದ್ದಾರೆ, ಕೆಲವೊಂದು ಅಲ್ಲಿಗೆ ಹೋಗಿದ್ದಾರೆ, ನಮ್ಮಲ್ಲಿ ಕೆಲವೊಂದೆಲ್ಲ ಬಂದಿದ್ದಾರೆ. ಆ ಕ್ವಿನ್ ಸಿಟಿ ಮಾಡೆಲನ್ನು ಕೊಟ್ಟಂಥವ್ರು ನಾವು. ಇದು ಕರ್ನಾಟಕ. ಈಗ ಅವರು 5 ಆ ಕ್ವಿನ್ ಸಿಟಿ ಮಾದರದಲ್ಲಿ ಯೂನಿವರ್ಸಿಟೀಸು, ಅಲ್ಲಿನೇ ರೆಸಿಡೆನ್ಷಿಯಲ್, ಇದು ವರ್ಕ್ ಟು ವರ್ಕು, ಇನೋವೇಷನ್ನು, ರಿಸರ್ಚು, ನಮ್ಮ ಕ್ವಿನ್ ಸಿಟಿ ಮಾಡೆಲನ್ನು ಇವತ್ತೊಂದು ದಿವಸ ಅವರು ರಿಪ್ಲಿಕೇಟ್ ಮಾಡ್ತಾ ಇದ್ದಾರೆ. ಆದರೆ ನಾನು ಹೇಳೋದಿಷ್ಟೇ, ರಿಪ್ಲಿಕೇಟ್ ಮಾಡಿ ಸಂತೋಷ, ಎಲ್ಲರೂ ಕೂಡ ಮಾಡಬೇಕು. ಆದರೆ ಅದು ನಮ್ಮ ಈಗೇನು ಕ್ವಿನ್ ಸಿಟಿ ಆಗಿದೆ, ಆ ಕ್ವಿನ್ ಸಿಟಿಗೆ ನಾವು ಪ್ರಸ್ತಾವನೆ ಕಳಿಸ್ತೀವಿ. ನಮ್ಮ ಕ್ವಿನ್ ಸಿಟಿ ನಾವು ಮಾಡಿದಂಥದ್ದು ಪ್ರಥಮ ಇಡೀ ದೇಶದಲ್ಲಿ. ಆ ಕ್ವಿನ್ ಸಿಟಿಗೆ ಇವತ್ತೊಂದು ದಿವಸ ತಾವೇನು ಈ ಘೋಷಣೆ ಮಾಡಿದರೆ 5 ಕ್ವಿನ್ ಸಿಟಿನೂ ಕೂಡ ಒಂದು ಅಂತೇಳಿ ಇವತ್ತೊಂದು ದಿವಸ ನೀವು ರಿಕಗ್ನೈಸ್ ಮಾಡಿ, ಅದಕ್ಕೆ ಸೂಕ್ತವಾದಂಥ ಎಲ್ಲ ಹಣಕಾಸಿನ ನೆರವು, ಸೌಲಭ್ಯಗಳು, ಏನೇನು ರಿಯಾಯಿತಿಗಳು ಏನೇನು ಘೋಷಣೆ ಮಾಡಬೇಕಾದ್ರೆ ಅದನ್ನು ಕ್ವಿನ್ ಸಿಟಿಗೆ ಕೊಡಬೇಕು ಅಂಥೇಳಿ ನಾನು ಆಶೆ ಮಾಡ್ತೇನೆ. ಅದನ್ನು ನಾನು ಪತ್ರವನ್ನು ಕೂಡ ನಮ್ಮೆಲ್ಲ ಸಂಸದರಿಗೆ ಮತ್ತು ಸಚಿವರಿಗೆ, ನಮ್ಮ ರಾಜ್ಯ ಸಂಸದ ಸಚಿವರಿಗೆ, ಎಲ್ಲ ಸಂಸದರಿಗೂ ಕೂಡ ಮತ್ತು ಕೇಂದ್ರ ಸಚಿವರಿಗೂ ಕೂಡ ನಾನು, ಇನ್ಕ್ಲೂಡಿಂಗ್ ಫೈನಾನ್ಸ್ ಮಿನಿಸ್ಟರ್ಗೆ ನಾನು ಬರಿತೀನಿ, ಮುಖ್ಯಮಂತ್ರಿಗಳಿಂದ ಬರಿತೀನಿ, ನಾನು ಕೂಡ ಬರಿತೀನಿ. ಹೀಗಾಗಿ ಇದಷ್ಟೇ ಇವತ್ತೊಂದು ದಿವಸ. ಮತ್ತು ವಿಶೇಷವಾಗಿ ರೈತರ ಬಗ್ಗೆ ಭಾಳ ಮಾತನಾಡ್ತಾ ಇದ್ರು. ಬರೀ ಇವರು ಘೋಷಣೆಗಳನ್ನ ಮಾಡ್ತಾರೆ, ರೈತರ ಬಗ್ಗೆ ಇದರಲ್ಲಿ ಏನೂ ಕೂಡ ಅಂಥದ್ದು ಗಣನೀಯವಾಗಿದ್ದಂತಲ್ಲ. ಎಲ್ಲವೂ ಕೂಡ ಚಾಲೆಂಜಿಂಗ್ ಮೆಥಡು, ಆ ಮೆಥಡು, ಈ ಮೆಥಡು, ಅದನ್ನು ಕೂಡ ಯಾರಿಗೂ ಸ್ಪಷ್ಟತೆಯನ್ನು ಹೇಳಲ್ಲ. ಆಮೇಲೆ ರೇರ್ ಮಟೀರಿಯಲ್ಸ್ನಲ್ಲಿ ಇವತ್ತೊಂದು ದಿವಸ ಕೆಲವೊಂದು 3-4 ರಾಜ್ಯಗಳನ್ನ ಇದು ಮಾಡಿದ್ದಾರೆ. ನಮ್ಮಲ್ಲಿ ಗದಗಿದೆ ಮತ್ತು ಇತ್ತೀಚೆಗೆ ನನಗೆ ಗೊತ್ತಿಲ್ಲ, ಒಂದು ನಾನು ಅಥೆಂಟಿಕೇಟೆಡ್ ಅಲ್ಲ, ನಾನು ತಿಳ್ಕೊಂಡಿದ್ದೀನಿ. ಇವತ್ತು ನಮ್ಮಲ್ಲಿ ಚಾಮರಾಜನಗರದಲ್ಲಿ ಕೂಡ ಒಂದು ಸಹ ರೇರ್ ಮಟೀರಿಯಲ್ ಇದೆ ಅಂಥೇಳಿ, ಗದಗು ಚಾಮರಾಜನಗರದಲ್ಲಿ ಆ ರೇರ್ ಮಟೀರಿಯಲ್ ಇದರಲ್ಲಿ 4 ಏನು ರಾಜ್ಯಗಳನ್ನ ಇದು ಮಾಡಿದ್ದಾರೆ. ಅದರಲ್ಲಿ ಕೂಡ ಕರ್ನಾಟಕ ರಾಜ್ಯವನ್ನು ಇವತ್ತು ಸೆಲೆಕ್ಟ್ ಮಾಡಿಲ್ಲ. ಇನ್ನು ಕೆಮಿಕಲ್ ಇಂಡಸ್ಟ್ರೀಸ್ನ ಮಾಡ್ತೀವಿ, ಯಾರು ಅದಕ್ಕೆ ಮುಂದೆ ಬರ್ತಾರೆ, ಅದಕ್ಕೆ ಎಲ್ಲನೂ ಚಾಲೆಂಜಿಂಗ್ ಮೆಥಡ್, ಅದರೆಲ್ಲನೂ ಕೂಡ. ಆದರೆ ಒಂದು ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಮಾತನಾಡಿದ್ದಾರೆ. ಅದನ್ನು ನಾವು ಅಭ್ಯಾಸ ಮಾಡಿ ಅದನ್ನ ಅರ್ಥ ಮಾಡ್ಕೊಂಡು ನಾವು ಕೂಡ ಅದರಲ್ಲಿ ಅವರ ಚಾಲೆಂಜಿಂಗ್ ಮೆಥಡ್ಸ್ ಏನೇನಿದ್ದಾವೆ ಆ ಚಾಲೆಂಜ್ಗಳನ್ನ ನಾವು ಕೂಡ ಅರ್ಥ ಮಾಡಿಕೊಂಡು ಮುನ್ನಡೀತೀವಿ. ಒಟ್ಟಾರೆ ಹೇಳಬೇಕಂದ್ರೆ ಇದು ಕೇಂದ್ರ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಭಾಳ ದೊಡ್ಡ ಅನ್ಯಾಯವನ್ನು ಮಾಡಿದೆ. ಇವತ್ತು ರೈತರಿಗಾಗಲಿ, ಇವತ್ತು ಜನಸಾಮಾನ್ಯರಿಗಾಗಲಿ, ಮಧ್ಯಮ ವರ್ಗ ಭಾಳಷ್ಟು ಇವತ್ತು ಸಹ ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಗ್ಯಾಸ್ ಸಿಲಿಂಡರ್ ರೇಟು ಎಲ್ಲವೂ ಕೂಡ ತುಟ್ಟಿಯಾಗಿತ್ತು. ಮಧ್ಯಮ ವರ್ಗದವ್ರನ್ನು ಕೂಡ ಇವತ್ತು ಸಹ ಸಂಪೂರ್ಣವಾಗಿ ಏನು ಇವರು ಮಧ್ಯಮ ವರ್ಗದ ಪರವಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅಪರ್ ಮೀಡಿಯಂ ಕ್ಲಾಸ್ ಇದ್ರೆ ಲೋವರ್, ಪರ್ಟಿಕ್ಯುಲರ್ ಲೋವರ್ ಮೀಡಿಯಂ ಕ್ಲಾಸು, ಸ್ಯಾಲ್ರಿಡ್ ಕ್ಲಾಸ್ ಏನಿದೆ ಎಲ್ಲರನ್ನ ನಿಮ್ಮನ್ನು ಒಳಗೊಂಡು, ಇವತ್ತು ಮೀಡಿಯಾದವ್ರು ನೀವೇನಿದ್ದೀರಿ ನಿಮ್ಮನ್ನೆಲ್ಲ ಒಳಗೊಂಡು ನಿಮಗೆ ಸಂಪೂರ್ಣವಾದಂಥ ನಿರಾಶೆಯನ್ನು, ಅನ್ಯಾಯವನ್ನು ಇವತ್ತು ದಿವಸ ಕೇಂದ್ರ ಬಜೆಟ್ ಮಾಡಲಾಗಿದೆ. ಸರ್, ಹಿಂದೆ ಬೇರೆ ಬೇರೆ ರಾಜ್ಯಗಳಿಂದ ಏನು ನಿರೀಕ್ಷೆ ಇದೆ ಅಂತೇಳಿ ಅವ್ರು ತಗೊಳ್ತಿದ್ರು. ಆದರೆ ಈಗಿನ ಕಳೆದ ವರ್ಷಗಳನ್ನು ಗಮನಿಸಿದಾಗೆ
ಅಂತ ಮಹತ್ವದ ಸಭೆಯನ್ನೇನು ಮಾಡಿಲ್ಲ. ಸಭೆನೂ ಮಾಡಿಲ್ಲ. ಇವತ್ತು ನಾವು ನಮ್ಮ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ. ಅದನ್ನು ಕೂಡ ಹೇಳಿದ್ದಾರೆ, ಡೆವಲ್ಯೂಷನ್ನಲ್ಲಿ ನಾವು ಇಷ್ಟು ಕೊಡ್ತಾ ಇದ್ದೀವಿ ಹಾಗೆ ಹೇಗೆ ಅಂತೇಳಿ ಅದರಲ್ಲಿ ಸ್ಪಷ್ಟ ಐತಿಯಲ್ಲ. ಇವತ್ತು ಅದನ್ನು ಬಹುಶಃ ಕಂಪ್ಲೀಟ್ ಡಿಟೇಲ್ಡ್ ಕಾಪಿ ಇದು ಬಂದ ಮೇಲೆ ವಿಶೇಷವಾಗಿ ನಮ್ಮ ಆರ್ಥಿಕ ಇದರಲ್ಲಿ ಮುಖ್ಯಮಂತ್ರಿಗಳು ಅದನ್ನು ಅರ್ಥ ಮಾಡ್ಕೊಳ್ಳುವಂಥ ಸಾಮರ್ಥ್ಯ ಇವತ್ತು ದಿವಸಿದೆ. ನಾವು 16ನೇ ಹಣಕಾಸಿನ ಫೈನಾನ್ಸ್ ಕಾರ್ಪೊರೇಷನಲ್ಲಿ ನಮಗೆ ಏನು 14th ಮತ್ತು 15th ಫೈನಾನ್ಸ್ ಕಾರ್ಪೊರೇಷನಲ್ಲಿ ಸುಮಾರು ನಮಗೆ ವ್ಯತ್ಯಾಸ ಸುಮಾರು 65ರಿಂದ 70 ಸಾವಿರ ಕೋಟಿ ರೂಪಾಯಿ ನಮಗೆ ಅನ್ಯಾಯ ಆಗಿತ್ತು. ಅದು ಸರಿಪಡಿಸಬೇಕು ಅಂತೇಳಿ ಕೇಳಿದ್ದೀವಿ. ಏನು ನಮ್ಮ ಟ್ಯಾಕ್ಸ್ ರೆವಲ್ಯೂಷನಲ್ಲಿ 100 ರೂಪಾಯಿ ನಾವು ಕೊಟ್ಟಾಗ 15 ರೂಪಾಯಿ ಅಷ್ಟೇ ಮತ್ತು ನಮ್ಮ ಬಾಕಿ ಬರ್ತಾ ಇದೆ ಅನ್ನೋದನ್ನು ಕೂಡ ನಾವು ಅವ್ರಿಗೆ ಇದು ಮಾಡಿದ್ವಿ. ಅದರಲ್ಲಿ ಹೆಚ್ಚಿನ ಹಣವನ್ನು ಕೊಡಬೇಕಂದಿದ್ದೀವಿ. ಅದು ನಾವು ಏನು ಅವರು ಹೇಳಿದ್ದಾರೆ, ಬರೀ ಘೋಷಣೆ ಮಾಡಿ ಇಷ್ಟು ಕೊಡ್ತಾ ಇದ್ದೀವಿ ನಾವು ಅಂಥೇಳಿ ಸುಮಾರು 1,40,000 ಕೋಟಿ ಎಷ್ಟು ಹೇಳಿದ್ದಾರೆ. ಅದನ್ನು ಚೆಕ್ ಮಾಡಬೇಕು ಯಾರ್ಯಾರು ರಾಜ್ಯಗಳಿಗೆ ಏನು ಇದು ಮಾಡಿದ್ದಾರೆ ಅಂತೇಳಿ. ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಇಂದ ಏನಾದರೂ ಪ್ರಸ್ತಾವನೆ ಸಲ್ಲಿಸಿದ್ರೆ ಸರ್, ಏನಾದರೂ ಡಿಮ್ಯಾಂಡ್? ನೋಡಿ, ಇಂಡಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ಇವತ್ತು ಸಹ ಯಾವಾಗಲೂ ಕೂಡ ಇದು ಡಿಫೆನ್ಸ್ ಕಾರಿಡಾರ್ ಬಗ್ಗೆ ಕೇಳಿದ್ದೀವಿ. ನಿಮ್ಗೆ ಗೊತ್ತಿದೆ, ಓಪನ್ ಆಗಿ ನಾವು ಡಿಫೆನ್ಸ್ ಕಾರಿಡಾರ್ ಬಗ್ಗೆ ಕೇಳಿದ್ದೀವಿ. ಡಿಫೆನ್ಸ್ ಕಾರಿಡಾರ್ ಕೊಟ್ಟಿಲ್ಲ. ರೇಲ್ ಕಾರಿಡಾರ್ನೇ ಪ್ರಮುಖವಾಗಿ ನೀವೇ ಹೇಳಿ, ಇವತ್ತು ಬಾಂಬೆ, ಪುಣೆ, ಇವತ್ತು ಬೆಂಗಳೂರು ಅತ್ಯಂತ ಪ್ರಮುಖವಾದದ್ದು. ಉತ್ತರ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕ ಬೆಂಗಳೂರು ಜೋಡಣೆ ಆಗುವಂಥದ್ದು. ದೇಶಕ್ಕೆ, ಬರೀ ರಾಜ್ಯಕ್ಕೆ ಅಂತಲ್ಲ ಇದನ್ನು ಹೇಳ್ತೇನೆ, ದೇಶಕ್ಕೆ ಅತ್ಯಂತ ಪ್ರಮುಖವಾದಂಥದ್ದು. ಹಿಂದೆ ರೋಡ್ ಡಿಕ್ಲೇರ್ ಮಾಡಿದ್ರು, 12 ಎಕ್ಸ್ಪ್ರೆಸ್, 12 ಎಕ್ಸ್ಪ್ರೆಸ್ ವೇ ಹಾಗೆ ಹೀಗೆ ಅಂತೇಳಿ. ಅದನ್ನು ನನಗೆ ಬಿತ್ತು, ಬರೀ ಮುಂಬೈ ಪುಣೆ ಅಷ್ಟೇ ತೊಗೊಂಡ್ರು. ಈಗ ಮುಂಬೈ ಪುಣೆ ತೊಗೊಂಡಿದ್ದಾರೆ, ಪುಣೆ ಟು ಹೈದರಾಬಾದ್ ತೊಗೊಂಡಿದ್ದಾರೆ, ಬೆಂಗಳೂರು ಟು ಹೈದರಾಬಾದ್ ತೊಗೊಂಡಿದ್ದಾರೆ. ಅವರ ಉದ್ದೇಶ ಬೆಂಗಳೂರು ಟು ಹೈದರಾಬಾದ್ ಇವ್ರಿಗೆ ಹೆಲ್ಪ್ ಮಾಡ್ಬೇಕನ್ನೋ ದೃಷ್ಟಿಯಿಂದ ನಮಗೂ ಅನುಕೂಲ ಆಗ್ತದೆ, ಇಲ್ಲಂತಲ್ಲ. ಆದರೆ ಪ್ರಮುಖವಾಗಿ ಇವತ್ತು ಆಂಧ್ರ ಪ್ರದೇಶಕ್ಕೆ ಇವ್ರಿಗೆ ಹೆಲ್ಪ್ ಆಗಬೇಕನ್ನೋ ದೃಷ್ಟಿಯಿಂದ ಮಾಡಿದ ಹೊರತು ನಮ್ಮ ಬೆಂಗಳೂರದ ಒಂದು ಇಕೋ ಸಿಸ್ಟಮನ್ನು ಪಡ್ಕೊಳ್ಳೋಕ್ಕೆ ಅದೇನಾದರೂ ಕೂಡ ಇದ್ರೆ ನಾವು ಸ್ವಾಗತ ಮಾಡ್ತೀವಿ. ಅದನ್ನು ನಮಗೂ ಕೂಡ ಬೆಂಗಳೂರು ಟು ಹೈದರಾಬಾದ್ ಇರಲಿ, ಏನೇ ಇರಲಿ. ಆದರೆ ಪ್ರಮುಖವಾಗಿ ನಮಗೆ ಬೇಕಾಗಿರುವಂಥದ್ದು ಇವತ್ತು ಏನು ಪುನಾ ಟು ಬೆಂಗಳೂರು, ಪುಣೆ ಬೆಂಗಳೂರು ರೈಲ್ ಕಾರಿಡಾರ್ನ ನೆಗ್ಲೆಕ್ಟ್ ಮಾಡಿದ್ದಾರೆ. ಇವತ್ತು ನಾನು ಒತ್ತಾಯವನ್ನು ಮಾಡ್ತೀನಿ, ಈಗಾದರೂ ಕೂಡ ಇದನ್ನು ಸರಿಪಡಿಸಲಿಕ್ಕೆ ಏನಾದರೂ ಸಾಧ್ಯ ಇದ್ದರೆ ಪ್ರಹ್ಲಾದ್ ಜೋಶಿ ಅವರು ನಮ್ಮೆಲ್ಲ MPs ಮಾಡಬೇಕು. ಇಲ್ಲಿಕರೆ ಇವರೆಲ್ಲರೂ ಕೂಡ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಯಾವ ಮುಖ ಹೊತ್ಕೊಂಡು ಹೊತ್ತು ಬಂದು ಇವ್ರನ್ನ ನಮ್ಮನ್ನು ರಾಜ್ಯಕ್ಕೆ ಬರ್ತಾರೆ ಅನ್ನೋದು ನಾವು ಕಾದು ನೋಡಬೇಕಾಗಿದೆ. ಅದನ್ನೇ ಹೇಳ್ತಾ ಇದ್ದೀನಿ ಈಗ, ಅದನ್ನೇ ಹೇಳ್ತಾ ಇದ್ದೀನಿ. ಕಾರಿಡಾರ್ಸ್ ಈಗ ಮುಂಬೈ ಪುಣೆ, ಪುಣೆ ಹೈದರಾಬಾದ್, ಹೈದರಾಬಾದ್ ಚೆನ್ನೈ, ಚೆನ್ನೈ ಬೆಂಗಳೂರು, ಡೆಲ್ಲಿ ವಾರಣಾಸಿ, ವಾರಣಾಸಿ ಸಿರ್ಗುರಿ, ಹೈ ಸ್ಪೀಡ್ ರೈಲ್ ಕಾರಿಡಾರ್ಸ್ ಏನು ಇದರಲ್ಲಿ ಪ್ರಮುಖವಾಗಿ ಪುನಾ ಟು ಬೆಂಗಳೂರು ಇರಬೇಕಾಗಿತ್ತು. ಪ್ರಮುಖವಾಗಿ ಎಲ್ಲದಕ್ಕಿಂತ ಮಹತ್ವದ ಅದು. ಅದು ಪ್ರಹ್ಲಾದ್ ಜೋಶಿ ಅವರು ಪ್ರಧಾನಮಂತ್ರಿಗಳಿಗೆ ಭಾಳ ಆತ್ಮೀಯರು, ಹಾಗೆ ಹೀಗೆ ಅಂತ ಹೇಳ್ತಾರೆ. ನಮ್ಮ ಸಂಸದರು ಮತ್ತು ಮಂತ್ರಿಗಳು ಇವರು ಆಟಕ್ಕೂ ಇಲ್ಲ ಲೆಕ್ಕಕ್ಕೂ ಇಲ್ಲ. ನೀವು ಹೇಳ್ತಾರೆ ಆಟಕ್ಕೆಲ್ಲ ಲೆಕ್ಕಕ್ಕೆ ಉಂಟು ಅಂತಿದ್ರಿ, ಆಟಕ್ಕೂ ಇಲ್ಲ, ಅವ್ರು ಲೆಕ್ಕಕ್ಕೂ ಇಲ್ಲ ದಿವಸ. ಮತ್ತು ಇವ್ರು ಹೋಗಿ ಏನು ಕೇಳೋದೂ ಇಲ್ಲ, ಹೆದರ್ಕೊಂಡು ಸಾಯ್ತಾರಲ್ಲ ಪ್ರಧಾನಮಂತ್ರಿಗಳ ಮುಂದೆ, ನಿರ್ಮಲಾ ಸೀತಾರಾಮನ್ ಮುಂದೆ ಹೋಗಿ ಮಾತಾಡೋಕೆ ಹೆದರ್ಕೋತಾರೆ. ಒಂದು ಸಬೈ ಕಂಡಕ್ಟರ್ ಕಂಪ್ನಿ ಥರ ಇವ್ರ ಕಡೆ ಆಗ್ತಾ ಇಲ್ಲ. ಬಂದವ್ರನ್ನೂ ಕೂಡ ಇವರು ಬೇರೆ ಕಡೆ ಡೈವರ್ಟ್ ಮಾಡಿದಾಗೂ ಸುಮ್ಮನೆ ಇದ್ದಾರೆ. ನೋಡೋಣ, ಈಗ 23ರಿಂದ 40 ಸಾವಿರ ಕೋಟಿ ರೂಪಾಯಿ ಏನು ನೀವು ಎಲೆಕ್ಟ್ರಾನಿಕ್ಸು ಸೆಮಿ ಕಂಡಕ್ಟರ್ ಘೋಷಣೆ ಮಾಡಿದಿರಿ. ನಾವು ಮತ್ತೆ ನಮ್ಮ ಇನ್ನು ಸೆಮಿ ಕಂಡಕ್ಟರ್ ಇಂಡಸ್ಟ್ರೀಸ್ ಏನಿದ್ದಾವೆ ನಾವು ಇನ್ನೂ ಬಿಟ್ಟಿಲ್ಲ. ನಮ್ಮ ಪ್ರಯತ್ನವನ್ನು ನಾವು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀವಿ. ಕೆಲವು ನಿಶ್ ಕಂಪ್ನೀಸು, ಲ್ಯಾಬ್ ರಿಸರ್ಚು, ಅಪ್ಲೈಡ್ ಮೆಟೀರಿಯಲ್ಸು, ಈಗ ಅನೇಕ ಕಂಪನೀಸ್ಗಳನ್ನ ಇದು ಮಾಡಿದ್ದೀವಿ. ನಮ್ಮ ಪ್ರಯತ್ನ, ನಮ್ಮ ರಾಜ್ಯದ ಹಿತದೃಷ್ಟಿಯಿಂದ ನಾವೆಲ್ಲವೂ ಕೂಡ ಮಾಡ್ತಾಯಿದ್ದೀವಿ. ಆದರೆ ಕೇಂದ್ರ ಸರ್ಕಾರ ಏನು ಅನ್ಯಾಯವನ್ನು ಮಾಡಿದೆ, ಅದಕ್ಕೆ ನಾವು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತೀವಿ. GST ಅನ್ನೋದ್ರ ಪಾಲಿಲ್ಲ, ಇಲ್ಲ ಪ್ರಶ್ನೆ ಇಲ್ಲ. ಕೊಡ್ತಾನೆ, ಯಾರ ರಾಜ್ಯಕ್ಕೂ ಕೊಡ್ತಾ ಇಲ್ಲ. ಟ್ಯಾಕ್ಸ್ ಡೆವಲ್ಯೂಷನ್ನಲ್ಲಿ ನಮಗೆ 100%ನಲ್ಲಿ 15 ಪೈಸೆ ಬರ್ತದೆ. ಈಗ ಹೇಳಿದ್ದಾರೆ ಈ ರಾಜ್ಯಗಳಿಗೆ ನಾವು ಇಷ್ಟು ಟ್ಯಾಕ್ಸ್ ಡೆವಲ್ಯೂಷನ್, ಅದು ನಾನು ಫೈನ್ ಪ್ರಿಂಟ್ ನನಗೆ ಗೊತ್ತಿಲ್ಲ. ಈಗ ನಾನು ವಿತೌಟ್ ಇದು ಮಾಡಲಾದ್ರೆ ಮಾತಾಡೋರು ಬಹುಶಃ ಮುಖ್ಯಮಂತ್ರಿಗಳನ್ನ ಮಾತನಾಡ್ತಾರೆ. ಮುಖ್ಯಮಂತ್ರಿಗಳನ್ನೆಲ್ಲ ನೋಡಿ ಅವರು ಕೂಡ ಮಾಡ್ತಾರೆ. ಕೆಲವೊಂದು ಏನು ನನಗೆ ತಿಳಿದಿರುವಂಥದ್ದು ನಿಮಗೂ ಗೊತ್ತಿದೆ. ಅದು ಉದಾಹರಣೆಗಾಗಿ ಪುಣೆ ಬೆಂಗಳೂರು, ಆಮೇಲೆ ರೇರ್ ಅರ್ತ್ ಪಾರ್ಕು ಏನ್ರಿ ಕ್ವಿನ್ ಸಿಟಿ ಏನು ಅನೌನ್ಸ್ ಮಾಡಿದ್ದಾರೆ ಅವರು. ಒಂದು ದಿವಸ ಮಾಡೆಲನ್ನು ಅದನ್ನು ನಮ್ಮಲ್ಲಿ ಈಗಾಗಲೇ ನಾವು ಪ್ರಾರಂಭಿಸಿದ್ದು. ಇಟ್ ಇಸ್ ಅವರ್ ಬೇಬಿ, ನಮ್ಮ ಕೂಸೋದು.
ಅದನ್ನು ರಿಪ್ಲಿಕೇಟ್ ಮಾಡಿದರೆ ಒಳ್ಳೇದು, ಏನು ಎಲ್ಲ ರಾಜ್ಯಗಳು ಅದನ್ನು ಮಾಡ್ತಾ ಇದ್ದಾರೆ, ಮಾಡಿದ್ರು ಒಳ್ಳೇದೇನು ತಪ್ಪೇನೇ ಇಲ್ಲ. ಆದರೆ ನಾವೇನು ಇದಕ್ಕೆ ಮೂಲ ಇದನ್ನು ಮಾಡಿದ್ದೀವಿ, ನಮಗೆ ಅದರ ಬಗ್ಗೆ ಅದರಿಂದ ನಾವು ಪ್ರಪೋಸಲನ್ನು ಮೂವ್ ಮಾಡ್ತೀವಿ. ವಿ ಹ್ಯಾವ್ ಆಲ್ರೆಡಿ ದಿಸ್ ಕ್ವೀನ್ ಸಿಟಿ, ಈಗಾಗಲೇ ನಾವು ಲ್ಯಾಂಡ್ ಅಕ್ವಿಷನ್ ಮಾಡ್ತಾಯಿದ್ದೀವಿ. ಇವತ್ತಾಗಲೇ ಡೆವಲಪ್ಮೆಂಟ್ಸನ್ನು ಕೂಡ ಟೆಂಡರ್ ಕರೆದು ಈಗಾಗಲೇ ಟೊಯೋಟಾ ಒಂದು ಕಂಪನಿಗೆ ನಾವು ಒಂದು 300 acres ಅಲೋಕಟ್ಟು ಮಾಡಿದ್ದೀವಿ ಒಂದು ರಿಸರ್ಚ್ ಪಾರ್ಕಿಗೆ. ಸೊ ಹೀಗಾಗಿ ಜಾಪನೀಸ್ ಇದರಿಂದ ಇಂಟರ್ನ್ಯಾಷನಲ್ ಇದನ್ನು ಆಗ್ತಾಯಿದೆ, ಅನೇಕ ಯೂನಿವರ್ಸಿಟೀಸ್ಗಳು ಬರ್ತಾ ಇದ್ದಾರೆ, ತಾವೆಲ್ಲವೂ ಕೂಡ ಗಮನಿಸಿದಿರಿ. ಹೀಗಾಗಿ ಅದಕ್ಕೆ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀವಿ. ನೋಡೋಣ ಏನು ಮಾಡ್ತಾರೆ. ಈ ಮೇಕೆದಾಟು, ಕೃಷ್ಣ ಮತ್ತೆ ಭದ್ರಾ ಮೇಲ್ದಂಡೆ ಕೂಡ ಯೋಜನೆಗಳು ಘೋಷಣೆ ಆಗ್ಬೋದು. ಘೋಷಣೆ ಮಾಡಿದ್ದೇ ಹಿಂದೆ ಕೊಟ್ಟಿಲ್ಲ. 5,600 ಕೋಟಿ ರೂಪಾಯಿ ಅಪ್ಪರ್ ಭದ್ರಾ ಕೊಡ್ತೀವಿ ಅಂತೇಳಿ ಕ್ಯಾಬಿನೆಟ್ ಡಿಸಿಷನ್ ಮಾಡಿ ಘೋಷಣೆ ಮಾಡಿದ್ದೇ ಕೊಟ್ಟಿಲ್ಲ. ಈಗ ಯಾರು ಕೊಡ್ತಾರಾ? ಅದೂ ಇಲ್ಲ, ಈಗೂ ಇಲ್ಲ. ಆಮೇಲೆ ಅಪ್ಪರ್ ಕೃಷ್ಣ ಪ್ರಾಜೆಕ್ಟನ್ನು ನ್ಯಾಷನಲ್ ಪ್ರಾಜೆಕ್ಟ್ ಮಾಡಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ. ನೋಟಿಫಿಕೇಷನ್ ಮಾಡಬೇಕು ಅಂತ ಕೇಳಿದ್ದೀವಿ. ಕೃಷ್ಣಾ ನ್ಯಾಯಾಧಿಕರಣ ತೀರ್ಪು ಎರಡನ್ನು ಯಾವುದೂ ಇಲ್ಲ. ಕೃಷಿಕರಿಗೆ ಏನೂ ಇವತ್ತು ಸಹ ಇದು ಇಲ್ಲ.